ಹಾಯ್ ಆಲ್, ಇವತ್ತು ನಿಮಗೆ ಶೇಂಗಾ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಅದು ಬೇಕಾಗಿರೋದು ಅಚ್ಕಾರದ ಪುಡಿ, ಕರಿಬೇವು, ಸಾಸಿವೆ, ಉದ್ದಿನಬೇಳೆ, ಎಣ್ಣೆ, ಇಂಗು. ಈ ಕಡೆ ಎಲ್ಲ ಪೇಸ್ಟಿಗೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಏಲಕ್ಕಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಕರಿಬೇವು. ಇವಾಗ ನಾವು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕಾಯ್ದ ಮೇಲೆ ಇದಕ್ಕೆ ಕಡಲೆಬೀಜ ಹಾಕೋಣ. ಅರ್ಧ ಕಾಲು ಕಪ್ಪಷ್ಟು ಕಡಲೆಬೀಜ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಹಸಿ ಇರಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಇವಾಗ ನಾವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ವಲ್ಲ, ಒಂದೊಂದು ಸ್ಪೂನಷ್ಟು ಅದನ್ನು ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಗುಂಟೂರು ಪ್ಲಸ್ ಬ್ಯಾಡಗಿ ಎರಡೆರಡು ತೊಗೊಂಡಿದ್ದೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೋಣ. ಫಸ್ಟು ಹುರ್ಗಡ್ಲೆ, ಆಮೇಲೆ ಹುಣಸೆಹಣ್ಣು, ಶುಂಠಿ, ಏಲಕ್ಕಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಕರಿಬೇವು ಇತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ತಕ್ಷಣ ಇದು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ. ಆಮೇಲೆ ಕೂಲಾಗಿರುತ್ತಲ್ಲ, ಆಮೇಲೆ ಇದನ್ನು ಹಾಕ್ಕೊಳ್ಳೋಣ. ಕಡಲೆಬೀಜ, ಕಡಲೆಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋದಲ್ಲ ಫಸ್ಟು, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಮೇಲಿಟ್ಟು ಹಚ್ಚಿ ಸಾಸಿವೆ ಸಿಡುತ್ತಿದ್ದಂಗೆ ಕರಿಬೇವು ಹಾಕ್ಕೊಳ್ಳೋಣ. ಆಮೇಲೆ ಉದ್ದಿನಬೇಳೆ ಇರುತ್ತಲ್ಲ, ಉದ್ದಿನಬೇಳೆನ ಹಾಕ್ಕೊಳ್ಳಿ. ಸ್ವಲ್ಪ ಅರ್ಧ ಸ್ಪೂನಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅಚ್ಚ ಖಾರದ ಪುಡಿ, ಸ್ಟವ್ ಆಫ್ ಮಾಡಿ ಅಚ್ಚ ಖಾರದ ಪುಡಿ ಮತ್ತು ಇಂಗು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಸ್ಟವ್ ಆಫ್ ಮಾಡ್ಕೊಂಡು ಇನ್ನೂ ಬರ್ನ್ ಆಗಿಬಿಡುತ್ತೆ. ಸೊ ಚಟ್ನಿಗೆ ಹಾಕಿ ಬಡಿಸಿ ಎಂಜಾಯ್ ಮಾಡಿ. ಇಡ್ಲಿ ಜೊತೆಗೆ, ಚಪಾತಿ ಜೊತೆಗೆ, ದೋಸೆಗೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.